ರಜೆಗೆ ಬಂದಿದ್ದ ಯೋಧನ ಮೇಲೆ ಹಲ್ಲೆ ಆರೋಪಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಯೋಧನ ಮೇಲೆ ಹಲ್ಲೆ ಆಗಿದೆ ಅನ್ನೋದಕ್ಕೆ ಇದೀಗ ಸತ್ಯಕ್ಕೆ ದೂರವಾದಂತಹ ವಿಚಾರ ಅಂತ ಹೇಳ್ತಾ ಇರೋದಿಲ್ಲಿ ವಿಠ್ಠಲ್ ಮ್ಯಾಗಾಡಿ. ನೋಡಿ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾವ ಗ್ರಾಮದ ದುರ್ಗಾದೇವಿ ಜಾತ್ರೆಯಲ್ಲಿನ ಪ್ರಸಾದ ಹಂಚಿಕೆ ವಿಚಾರವಾಗಿ ನಡೆದಂತಹ ಗಲಭೆ ಇದು. ಅದು ಯೋಧನ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿ ಇದೀಗ ವಿಠ್ಠಲ್ ಮ್ಯಾಗಾಡಿ ಹೇಳ್ತಾ ಇದ್ದಾರೆ. ಗ್ರಾಮದ ವಿಠ್ಠಲ್ ಮ್ಯಾಗಾಡಿ ಹಾಗೂ ಇತರರಿಂದ ಹಲ್ಲೆ ಆರೋಪದಲ್ಲಿ ಸದ್ಯಕ್ಕೆ ಮಹಾಲಿಂಗಪುರದಲ್ಲಿ 2 ಕಡೆಯಿಂದ ಪ್ರತ್ಯೇಕ ದೂರುಗಳು ದಾಖಲಾಗಿದೆ. ಇನ್ನಷ್ಟೇ ಪೊಲೀಸರ ತನಿಖೆ ಕೂಡ ಚುರುಕಾಗಿ ಸಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮದ ನಮ್ಮ ಮಾದರ ಚೆನ್ನಯ್ಯ ಸಮಾಜದ ನಮ್ಮಷ್ಟು ಸಮಸ್ತ ಗುರು ಹಿರಿಯರು ಹಾಗೂ ನಮ್ಮ ನಂದಗಾಂವ್ ಹಿರಿಯರು ಕೂಡಿ ನಾವು ಪ್ರತಿ ವರ್ಷ ದುರ್ಗಾದೇವಿ ಜಾತ್ರೆ ಮಾಡ್ತೀವಿ. ನಾನು ವಿಠ್ಠಲ್ ಮ್ಯಾಗಾಡಿ ಅಂತ. ನಾನು ಸಮುದಾಯದ 6 ಜನದೊಳಗೂ ನಾನು ಒಬ್ಬನೇ ಹಿರಿಯಾಣಿ. ಅಷ್ಟು ಕೂಡ ಜಾತ್ರೆ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ನಾವು ತಿಳಿಯಾಕೈತಿ 25 ವರ್ಷ ನಾನು ಜಾತ್ರೆ ಮಾಡಾಕತ್ತೀನಿ. ದೊಡ್ಡ ಹಿರಿಯರ ಜೋಡ ಕೂಡಿ ನಾವು ಪ್ರತಿ ವರ್ಷ ಜಾತ್ರೆ ಮಾಡ್ಕೊತಾ ಬರ್ತೀವಿ. ಇವ ಶೀನು ಗಸ್ತೆ ತಿಳಿ ಮಿಂಟ್ರಿ ಅದಾನು, ವರ್ಷಕ್ಕೊಮ್ಮೆ ಬರ್ತಾರೋ. ಪ್ರತಿ ವರ್ಷ ಜಗಳ, ಶೀನು ಆಯ್ತು, ಜೀರೋ ಆಯ್ತು, ಇವು ಪ್ರತಿ 3 ಮಂದಿ ಅಣ್ಣ ತಮ್ಮದ ಪ್ರತಿಯೊಬ್ಬರು ನಮ್ಮ ಸಮಾಜ ಮೇಲೆ ಕೆಟ್ಟ ನಡವಳಿಕೆ ರೀತಿ ನಡ್ಕೋತಾರೋ. ನಾವು ಈಗ ನಮ್ಮ ದೇವರದ ಪ್ರಸಾದ ಚಾಲೂ ಮಾಡಿರ್ತೀವಿ. ಪ್ರಸಾದ ನಾವು ಹಂಚೋದ ಪ್ರಸಾದ ಮಂದಿಗೆ ಹಂಚಕಂತ ಪ್ರಸಾದ ಮಾಡಿರ್ತೀವಿ. ಅವ್ರಿಗೆ ಯಾಕೆ ಕೊಡ್ತೀವಿ, ಇವ್ರಿಗೆ ಯಾಕೆ ಕೊಡ್ತೈತಿ ಈಗಿಂದ ಬಾಸ್ಗಳು ಬೇಯ್ದ ಟೈಮ್ದಾಗ ನಮ್ಮ ಮಕ್ಕಳು ನಮ್ಮ ಅಪ್ಪನ ಯಾಕೆ ಬೇಯ್ತೈತಿ ಈಗ ನಮ್ಮ ಹುಡುಗರ ಬಾಯಿ ಹಾಕಿದ ಕಾರಣಕ್ಕಾಗಿ ನಮ್ಮ ಹುಡುಗರನ್ನ ಕುತ್ತಿಗೆ ಸಿಗಾಕೋದ. ಆಗ ನಾವು ತೆಗೆದು ಉದ್ನಿ ನನ್ನ ಮಕ್ಕಳ ಸರಸ್ಕೊಂಡು ತೆಗೆದು ಉದ್ನಿ ಹೋಗಿ ಬಿದ್ದ. ಆ ನಂತರ ಅವೊಂದೊಂದು ನಾವೊಂದೊಂದು ಅವ ಶಬ್ದಗಳು ಅವ ಅಂದ ನಾವು ಅಂದೀವಿ. ಹೀಗಾಗಿ ಅವ ಹೇಳ್ತಾನು, ನನ್ನ ಹೆಂಡತಿ ಕೂಳನು ಬಂಗಾರ ಕಸ್ಕೊಂಡವನು, ಆಕೆ ತಂಗಿ ಹೇಳ್ತಾಳು ನಾನು ಜಗ್ಗಾಡ್ಯಾನತ್ತ. ಆ ಜಾತ್ರೆಗೆ ಆಕೆ ಇಲ್ಲಿ ಬಂದೇ ಇಲ್ಲ, ಆಕೆಗೂ ನಮಗೆ ಏನೂ ಆಗಿಲ್ಲ, ಸಂಬಂಧ ಇಲ್ಲ. ಅವ್ನು ಶ್ರೀನಿವಾಸ ಗಸ್ತಿ ಏನೈತಿ ಪ್ರತಿ ಕೆಟ್ಟ ನಡವಳಿಕೆ ನಡ್ಕೋತಾನು. ಪ್ರತಿ ವರ್ಷ ಈ ರೀತಿ ಮಾಡ್ತಾನು. ನಾ ಜಾತ್ರೆ ನಿಂದಿರ್ಸ್ತಾನೆ ಕರೆ, ನಾನು ನಿಮ್ಮನ್ನ ಬಿಡಂಗಿಲ್ಲ, ಹಂಗಾತು ಹಿಂಗಾತು ಕೆಟ್ಟ ಭಾಷೆಗಳು ಮಾತಾಡ್ತಾನು. ಹಿರಿಯರನ್ನ ಕಡ್ದು ಪಾಲ ಹಾಕ್ನತ್ತಾನು. ಎಷ್ಟು ಮಂದಿ ಹಿರಿಯರದಾರಲ್ಲ ಅಷ್ಟಕ್ಕೂ ಹಿರಿಯರ ಮುಂದೆ ಕಡ್ದು ಪಾಲ ಹಾಕ್ನತ್ತಾನು. ಈ ರೀತಿ ಕೆಟ್ಟ ನಡವಳಿಕೆಯಿಂದ ನಡ್ಕೋತಾನು. ಅವಾಗ ನಮಗೆ ಯಾವುದೂ ಏನು ವೈಯಕ್ತಿಕ ದೇಶ ಇಲ್ಲ. ಬರೀ ಪ್ರತಿ ವರ್ಷ ಜಾತ್ರೆಗೆ ಅಷ್ಟೇ ಬರ್ತಾನು, ಜಾತ್ರೆ ದಿನನೇ ಜಗಳಾಡ್ತಾನು. ನಾ ಹವಾಲ್ದಾರ್ ಶ್ರೀನಿವಾಸ ಗಸ್ತಿ ಅಂತೇಳಿ ನಾ ದೇಶ ಮಾಡೋಕತ್ತು 23 ವರ್ಷ ಆಯಿತು. ನಾನು ರಜೆಗೆ ಅಂತೇಳಿ ಬಂದಿದ್ದೇನೆ. ಬಂದಾಗ ನಮ್ಮೂರ ನಂದಗಾಂವ್ ಅಂತೇಳಿ ರಬಕವಿ ಬನಹಟ್ಟಿ ತಾಲೂಕು, ಅಲ್ಲಿ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಸಾದ ಹಚ್ಚೋ ಟೈಮ್ದಾಗ ವಿಠ್ಠಲ್ ಮ್ಯಾಗಾಡಿ ಅವರು ಕಳು ಮಾಡಿ ಅದು ಮನೆಗೆ ಸಾಸುವಾಗ ನಾನು ಕಳಿಸ್ಬಾಡಪ್ಪ, ಇದೆಲ್ಲ ಸಮಾಜದ ಐತಿ, ಸಮಾಜಕ್ಕೆ ಹೋಗಲಿ ಅಂತ ಅಂದಾಗ ಹಿಂದೆ ಬಂದು ಅಟ್ಯಾಕ್ ಮಾಡಿ ಅವನ ಮಕ್ಕಳು 3 ಜನ, ಅವನು 4 ಮತ್ತು ಜನ ಬಸವರಾಜ್ ಅಂತೇಳಿ ಅವ್ರು ಅಂತಂಬ್ರ ಆಗಬೇಕು ಮ್ಯಾಗಾಡಿ ಅವರೆಲ್ಲ ಕೂಡ ನನ್ನ ಅಟ್ಯಾಕ್ ಮಾಡಿ ನಾನು ಹೊಡೆದು ನಂದು ಇಲ್ಲಿದ್ದು ಬಂಗಾರ ಎಲ್ಲ ಇದನ್ನು ಮಾಡಿದ್ದಾರೆ, ಕಳು ಮಾಡಿದ್ದಾರೆ. ಕೈಯಾಗಿನ ಬ್ರೆಸ್ಲೆಟ್ ತೊಂದೋಗಿದ್ದಾರೆ. ಕೇಳಕ್ಕೆ ಹೋದೆ ಪೊಲಿಟಿಷನ್ಗೆ ಹೋಗಿ ಹೇಳಿದ್ರು ಅವ್ರು ಏನಷ್ಟು ಆ್ಯಕ್ಷನ್ ಮಾಡಿಲ್ಲ. ನಾ ಬರೆದು ಕೊಟ್ಟಿದ್ದೆಲ್ಲ ಏನು ಹಾಕಿಲ್ಲತ್ರಾಗ ಅವ್ರು FIR ಎಲ್ಲ ಲೂಸ್ ಮಾಡಕ್ಕೆ ಕೂತಿದ್ದಾರೆ. ಮತ್ತು ಹೇಳ್ತಾರೆ ನನ್ನ ಹಿಂದೆ ದೊಡ್ಡ ದೊಡ್ಡ ಗುಂಡಾಗಳು ಅದಾರು, ನನ್ನ ಹಿಂದೆ ಕಾನೂನು ಐತಿ, ಬೇಕಾದ್ರೆ ಬರೀ ಏನು ನೋಡ್ತಾನು, ನಿಮ್ಮ ಆರ್ಮಿ ನೋಡ್ತಾನು ಅಂತ ಹೇಳ್ತಾರೆ. ನನಗೆ ದಯವಿಟ್ಟು ನನಗೊಂದು ಇದ್ರ ಮಾಡಿಸ್ಕೊಡ್ಬೇಕಂತ ಹೇಳ್ತೇನೆ ರೀ ನ್ಯಾಯ. ಯಾಕೆ ನಾವು ಒಬ್ಬ ಆರ್ಮಿ ಆಗಿದ್ದು ನಾ ಕಾನೂನು ಕೈ ತೊಗೊಂಡಿಲ್ಲ. ನನ್ನ ಬಿಟ್ಟರೆ ನಾನು ಏನು ಬೇಕಾದ ಮಾಡ್ಬೋದಿತ್ತು, ಆದ್ರೂ ಕಾನೂನು ಕೈ ತೊಗೊಂಡಿಲ್ಲ. ನೀವೆಲ್ಲ ಅದರಿಂದ ಬಂದೀನಿ. ಮತ್ತು ನಮ್ಮ ಊರಾಗ ಸಮಾಜನೂ ಬೇಕು. ಸಮಾಜ ನಾನು ಬಿಟ್ಟು ಕೊಟ್ಟರೆ ನಡೀತೈತಿ, ನಾನು ಸಮಾಜ ಬಿಟ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಸಮಾಜದಾರು ಯಾರು ಏನು ಹೇಳಿ ತಲೆ ಕೆಡ್ಸಾದಾರು ಗೊತ್ತಿಲ್ಲ. ಸಮಾಜದವರೆಲ್ಲ ಅವ್ನ ಪಕ್ಷ ಇಟ್ಕೊಂಡು ಬರ್ತಾಯಿದ್ದಾರೆ, ನನಗೇನೋ ಇದಿಲ್ಲ. ಆದರೆ ನಾನು ಎಲ್ಲಿ ಅನ್ಯಾಯ ಐತಿಲ್ಲ, ನನಗೆ ಆರ್ಮಿ ಹೋಗಿ ಕಳಿಸ್ಬಿಟ್ಟಿದ್ದಾರೆ. ಅದನ್ನು ನೀವು ಅದನ್ನು ಮಾಡಂತ ಇದ್ದೀರಿ, ನಾ ಮಾಡ್ತಾ ಇದ್ದೇನೆ. ನಾ ಇದನ್ನೇ ಕಿಡಿ ತಪ್ಪು ಅಂತಿದ್ದಾರೆ, ಸಾರಿ. ಏನು ನಾನು ಹೊಡೆದಿದ್ದು ಕೀಳಕ್ಕೆ ಹೋದರೆ ಎಲ್ಲರೂ ನಮ್ಮ ಮ್ಯಾಗಿನ ಥರ ಆಫೀಸರು SP ಸಾಹೇಬ್ರ ಜೊತೆ ಮಾತಾಡಿದ್ರು ಇಲ್ಲಿ ಏನು ಆ್ಯಕ್ಷನ್ ಮಾಡ್ತಾಯಿಲ್ಲ. ಅದಕ್ಕೆ ನಾನು ಮಧ್ಯಮಿಗೆ ಬಂದಿದ್ದೇನೆ. ನನಗೆ ದಯವಿಟ್ಟು ನನಗೆ ಇದನ್ನು ಕೇಸ್ ಒಂದು ಇದು ಮಾಡಿ ನನಗೆ ಕೇಸ್ ಇದನ್ನು ಕೊಡಿಸ್ಬೇಕಂತ, ನ್ಯಾಯ ಕೊಡಿಸ್ಬೇಕಂತ ನನಗೆ ಇಷ್ಟಪಡ್ತೀನಿ ಸರ್. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಿಮ್ಮ 7 TV ಕರ್ನಾಟಕ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 7 TV ಕರ್ನಾಟಕ, ಇದು ಜನಪರ ಧ್ವನಿ.